ಭೀಮಾ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಈಗಾಗಿದೆ 3:25 ಬೆಳಗಿನ ಜಾವ. ಯಾಕೆ ಇವತ್ತು ಇಷ್ಟು ಬೇಗ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಇಟ್ಸ್ ಗೋಯಿಂಗ್ ಟು ಬಿ ಮೈ ಬರ್ತ್ಡೇ ವ್ಲಾಗ್. ಅದಕ್ಕೋಸ್ಕರ ಹಾಗೆ ಬರ್ತ್ಡೇ ದಿನ ಇವತ್ತು ಏನೆಲ್ಲ ಮಾಡ್ತಿದ್ದೀನಿ ಪ್ರತಿಯೊಂದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ನಾನು ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಮೊನ್ನೆ ಅಷ್ಟೇ ಗೌರಿ ಗಣೇಶ ಹಬ್ಬ ಆಗಿದೆ. ಹಾಗೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಅವರವರ ತವ್ರ ಮನೆಯಿಂದ ಭಾಗ್ಯನವನ್ನ ಕೊಟ್ಟಿರೋಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಆ ಭಾಗ್ಯನವನ್ನ ಯಾಕೆ ಕೊಡ್ತಾರೆ? ಅದು ಸುಖ ಸಮೃದ್ಧಿಯ ಸಾಂಕೇತಿಕವಾಗಿ ಹೆಣ್ಮಕ್ಳಿಗೆ ಕೊಡ್ತಾರೆ. ಅದನ್ನ ಇನ್ ರಿಟರ್ನ್ ಗ್ರಾಟಿಟ್ಯೂಡ್ ತೋರಿಸೋದಕ್ಕೋಸ್ಕರ ಬಳಸೋದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅದನ್ನ ನಾನೀಗ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಮೊದ್ಲಿಗೆ ನಾನು ಇಲ್ಲಿ ಒಂದು ಪೂಜೆಗೆ ಬಳಸೋಂತ ಬೌಲನ್ನ ತಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಅಮ್ಮ ಕೊಟ್ಟಿದ್ ಬಟ್ಟೆನ, ಇದು ಆಕ್ಚುಲಿ ಅರಿಶಿನ ಬಿದ್ರೆ ಕರೆ ಆಗ್ಬಿಡುತ್ತೆ, ಹಾಗೆ ಅದಕ್ಕೋಸ್ಕರ ಕವರ್ ಸಮೇತ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಬಳೆಗಳನ್ನ ಕೂಡ ಕೊಟ್ಟಿದ್ರು, ಅದನ್ನ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದು ಹಣ್ಣನ್ನ ಇಡ್ತಿದ್ದೀನಿ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅರಿಶಿನ ಹಾಗೆ ಕುಂಕುಮ. ಅಂಡ್ ಲಾಸ್ಟ್ ಥಿಂಗ್, ಇದ್ರ ಜೊತೆಗೆ ಈ ಸತಿ ಬರ್ತ್ಡೇಗೆ ತುಂಬಾನೇ ಕಲೆಕ್ಷನ್ಸ್ ಆಗಿತ್ತು. ಯಾಕಂದ್ರೆ ನಮ್ಮ ಮದರ್ ಇಂಡಿಯಾ, ನನ್ ಸೋದರತೆ, ನಮ್ ದೊಡ್ಡಮ್ಮ ಎಲ್ಲಾರು ಹೋಲ್ಸೇಲ್ ಆಗಿ ಕೊಟ್ಟಿದ್ರು ಈ ಸತಿ. ಯಾಕಂದ್ರೆ ನಾನ್ ಹುಡುವಾಗ ಗೌರಿ ಹಬ್ಬ ಹಿಂದೆ ಅಥವಾ ಮುಂದೆ ಇತ್ತು ಅಂತ ಹೇಳಿ ಅದ್ ಒಂಥರ ಎಲ್ಲಾರ್ಗು ಸ್ವಲ್ಪ ಇನ್ನು ಇಮೋಷನಲಿ ಕನೆಕ್ಟ್ ಆಗ್ತಾರೆ, ಅದಕ್ಕೋಸ್ಕರ ಕೊಟ್ಟಿದ್ರು. ಅವ್ರು ಹೇಗೆ ನಮ್ಗೆ ಹೆಣ್ಮಕ್ಳು ಚೆನ್ನಾಗಿರ್ಲಿ ಹೋಗಿದ್ ಮನೇಲಿ ಅಂತ ಬಯಸಿದನ್ ಕೊಡ್ತಾರ, ನಾವು ಕೂಡ ಇನ್ ರಿಟರ್ನ್, ಅಂದ್ರೆ ನಾನ್ ಜನರಲಿ ಹೀಗ್ ಮಾಡಕ್ ಇಷ್ಟಪಡ್ತೀನಿ. ಋಣ ಅಂತೂ ತೀರ್ಸಕ್ಕಾಗಲ್ಲ, ಬಟ್ ಹವೆವರ್ ಗ್ರಾಟಿಟ್ಯೂಡ್ ತೋರ್ಸೋ ಸಲುವಾಗಿ ಇದನ್ನ ಬಳಸೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಇಟ್ಟು ಅದನ್ನ ದೇವ್ರ ಮುಂದೆ ಇಟ್ಟು ಕಡ್ಡಿ ಕರ್ಪೂರ ಧೂಪ ಬೆಳಗಿ ನಂತರ ನಮ್ಮ ತವ್ರ ಮನೆ ಕೂಡ ಅಷ್ಟೇ ಸುಖ ಸಿರಿ ಸಂಪತ್ತು ಶಾಂತಿ ನೆಮ್ಮದಿಯಿಂದ ಕೂಡಿರ್ಲಿ ಅಂತ ದೇವ್ರ ಹತ್ರ ಕೈ ಮುಗ್ದು ಇದನ್ನ ಬಳಸೋ ಅಂತದ್ದು. ಅದಕ್ಕೆ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಟ್ವೆಂಟಿ 25 ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ ಗೈಸ್. ಒಂಥರ ತುಂಬಾ ಖುಷಿ ಆಗ್ತಿದೆ. ಸೋಫಾರ್ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಿದೆ, ವೈಬ್ಸ್ ಚೆನ್ನಾಗಿದೆ, ಒಂಥರ ಆರ ಚೆನ್ನಾಗಿದೆ. ಸಾಕಷ್ಟು ವಿಷಯ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ತುಂಬಾ ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಅಂದ್ರೆ ಇವತ್ ನಾನು ಹೋಗ್ತಿದ್ದೀನಲ್ಲ, ಲೈಕ್ ತುಂಬಾ ಖುಷಿ ಆಗ್ತದೆ. ಬರೀ ಎಲ್ಲೇ ಹೋಗಿದ್ರು ಬಹುಶಃ ನಂಗೆ ಇಷ್ಟು ಖುಷಿ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ತುಂಬಾ ವರ್ಷದಿಂದ ಕಾದಿದ್ದೀನಿ ನನ್ನ ಬರ್ತ್ಡೇ ದಿನ ಇಲ್ಲಿಗೆ ಹೋಗ್ಬೇಕಂತ ಹೇಳಿ. ಸೊ ಅದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಯಾಕಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ರಿಗೆ ಒಂದು ರಿಲೇಶನ್ಶಿಪ್ ಅಲ್ಲಾಗಿರ್ಬೋದು, ಫ್ರೆಂಡ್ಶಿಪ್ ಅಲ್ಲಾಗಿರ್ಬೋದು, ಲೈಕ್ ಒಬ್ರು ಇನ್ನೊಬ್ರಿಗೆ ಮ್ಯಾಕ್ಸಿಮಮ್ ಲೈಕ್ ದ ಬೆಸ್ಟೆಸ್ಟ್ ಗಿಫ್ಟ್ ಕೊಡ್ಬೋದು ಅಂತ ನನ್ ಪ್ರಕಾರ. ಅಂದ್ರೆ ಅದು ಅವರ ಟೈಮು, ಆಮೇಲೆ ಆ ಅಟೆನ್ಷನ್, ಆ ವ್ಯಾಲ್ಯೂ, ಆ ರೆಸ್ಪೆಕ್ಟ್ ನ ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವ್ದು ಇಲ್ಲ ಅಂತ ನಾನ್ ತುಂಬಾ ಸ್ಟ್ರಾಂಗ್ ಆಗಿ ಬೆಲೆ ಮಾಡ್ತೀನಿ. ಅದಕ್ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ ತಕ್ಕಂಗೆ ರಾತ್ರಿ ಎಲ್ಲ ನಿದ್ದೆ ಕೆಟ್ಟು, ಲೈಕ್ ರಾತ್ರಿನೇ ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ಐರನ್ ಮಾಡ್ಕೊಂಡು ಅವರು ನನ್ ಸಮಕ್ಕೇನೆ ಎದ್ದು ರೆಡಿಯಾಗಿ ಅಷ್ಟು ಬೆಳಗ್ಗೆನೆ ನಿದ್ದೆಗಿಟ್ಟಿ ರಜಾನೂ ಹಾಕೊಂಡು ಜೊತೆಗ್ ಬರ್ತಿರೋದು ಇಸ್ ಲೈಕ್ ಬಿಗ್ಗೆಸ್ಟ್ ಥಿಂಗ್ ಫಾರ್ ಮೀ. ಇಟ್ ಮೀನ್ಸ್ ಅ ಲಾಟ್ ಅಂಡ್ ಲಾಟ್ ಅಂಡ್ ಲಾಟ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಮೈ ಶ್ರೀವಾರು ದಿಸ್ ಇಯರ್. ನಟಿಸೋರ ನವಿಲೂರು, ನುಡಿಸೋರ ಮೈಸೂರು, ಮಧುರ
ಮಧುರ ಇದು ಅಮರ ಅಮರ ಗೈಸ್ 4 ಗಂಟೆಗೆ ಹೊರಟಿದ್ದಕ್ಕೂ ನಿಜ ಸಾರ್ಥಕ ಆಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಇವಾಗ ಎಲ್ಲಿದ್ದೀನಿ ಅಂತ ನೀವೇ ನೋಡಿ. ಸೊ ಗೈಸ್ ನಾನೀಗ ಇದ್ದೀನಿ ನಮ್ಮ ಊರಿನಲ್ಲಿ, ಮೈಸೂರಿನಲ್ಲಿ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿದ್ದೀನಿ. ಸೊ ಈಗ ಪ್ಯಾಲೇಸ್ ಹತ್ರ ಬಂದಿದೀವಿ. ಗಜಪಡೆಗೆ ಕರ್ಕೊ ಬರ್ತಾರಂತ ಹೇಳಿ ನಾನು ಈಗ ಇಲ್ಲಿ ಬಂದಿರೋದು. ಲೈಕ್ ತುಂಬಾ ವರ್ಷದಿಂದ ನಂಗೆ ತುಂಬಾ ಸಿಕ್ಕಾಪಟ್ಟೆ ಆಸೆ ಇತ್ತು ಗೈಸ್, ಒಂದು ಸತಿ ಲೈಫ್ ಅಲ್ಲಿ ಬರ್ತಡೇ ದಿನ ಬಂದು ಗಜಪಡೆ ನೋಡ್ಬೇಕು, ಹಾಗೆ ಅಮ್ಮನವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು, ಚಾಮುಂಡೇಶ್ವರಿ ತಾಯಿ ನೋಡ್ಕೊಂಡ್ ಬರ್ಬೇಕು. ಬರ್ತಡೇ ದಿನ, ಬೇರೆ ದಿನ ಬರೋದು ಇಸ್ ಡಿಫ್ರೆಂಟ್, ಬಟ್ ಬರ್ತಡೇ ದಿನ ನೋಡ್ಬೇಕಂತ ತುಂಬಾ ಆಸೆ ಆಯ್ತು. ಯಾವಾಗ ಅನ್ಕೊಂಡಾಗ್ಲೂ ಬರ್ತಾ ಇದ್ವಿ, ಹೋಗ್ತಾ ಇದ್ವಿ, ಬಟ್ ಬರ್ತಡೇ ದಿನ ಬಂದ್ ಹೋಗಕ್ ಸಂಭವ ಆಗ್ತಾ ಇರ್ಲಿಲ್ಲ ಈ ಸತಿ. ಅದಕ್ಕೆ ಐ ಆಮ್ ವೆರಿ 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 ಹ್ಯಾಪಿ, ರಿಯಲಿ ಹ್ಯಾಪಿ. Guys, finally, the most awaited moment is here. ಆ ಕಡೆ ನೋಡಿ. ಯಾವ್ದಣ್ಣ ಆನೆ ಇದು? ಅಭಿಮನ್ಯು. ಭೀಮಾ ವಿಮಾನ ಅಣ್ಣ ಇದು? ಸುಮ್ನೆ ಫ್ಲೋಕಲ್ ಕರೆಯೋದು. ಭೀಮಾ 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 ಫೈನಲಿ ನನ್ನ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು ಆಕ್ಚುಲಿ. ಸೊ ಐ ಆಮ್ ಸೋ ಹ್ಯಾಪಿ ಗೈಸ್, ನಿಜ ಐ ಆಮ್ ಲಿಟ್ರಲಿ ಸೋ ಹ್ಯಾಪಿ. ತುಂಬಾ ಖುಷಿ ಆಗ್ತಾ ಇದೆ. ಐ ಆಮ್ ಜಸ್ಟ್ ರನ್ನಿಂಗ್ ಶಾರ್ಟ್ ಆಫ್ ವರ್ಡ್ಸ್. ಸೊ ಐ ಆಮ್ ಲಿಟ್ರಲಿ ಹ್ಯಾಪಿ. ಗೈಸ್ ಈಗ ರೀಚ್ ಆಗಿದ್ದೀವಿ ಇಲ್ಲಿ ನಾವು ಚಾಮುಂಡಿ ಬೆಟ್ಟದಲ್ಲಿ ಅಮ್ಮನ ದರ್ಶನ ಮಾಡೋದಕ್ಕೆ. ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ವೆದರ್ ಅಂತ. ಫುಲ್ ಫಾಗಿ ಆಗಿದೆ, ನಿಜ ಒಂಥರ ಚಳಿ ಆಗ್ತಿದೆ ನೋಡಿ. ಮಂಜು 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 ಹೇಗಿದೆ ನೋಡಿ ಗೈಸ್. ಬೆಟ್ಟಕ್ಕೆ ಬರೋದೇ ಒಂಥರ ಖುಷಿ. ಸಕ್ಕದಾಗಿ ದರ್ಶನ ಆಯ್ತು ಗೈಸ್. 2 ಕಣ್ ಸಾಲಲ್ಲ ತಾಯಿನ ನೋಡಕ್ಕೆ. ನಿಜವಾಗ್ಲು ಎಷ್ಟು ಸರಿ ನೋಡಿದ್ರು ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ. ಅಷ್ಟು ಚಂದವಾಗಿ ಅಲಂಕಾರವನ್ನ ಮಾಡಿದ್ರು. ಏನ್ ಹೇಳಕ್ ಸಾಧ್ಯ ಗೈಸ್ ತಾಯಿ ಬಗ್ಗೆ. ನಮ್ಮ ನಾಡ ದೇವತೆ, ಶಕ್ತಿ ದೇವತೆ, ಅಧಿದೇವತೆ. ಸುಮ್ನೆ ಕೈ ಮುಗಿಬೇಕು ಅಮ್ಮ ಅಂತ, ದೂರದಿಂದನೇ ನೋಡ್ಬೇಕು, ಮನಸ್ಫೂರ್ತಿಯಾಗಿ, ಮನಸ್ ತೃಪ್ತಿ ಆಗೋವರೆಗೂ ಹಾಗೆ ಹೊಡ್ತಾ ಇರ್ಬೇಕಷ್ಟೇ.
ಗೈಸ್ ಇದೆ ನೋಡಿ ಬರ್ಡ್ಸ್ ಏವಿಯರಿ, ಒಳಗೆ ಹೋಗ್ಬೇಕು. ಗೈಸ್ ನೋಡಿ ಗೈಸ್, ಇಲ್ಲೇ ಒಂದು ಕೂತಿದೆ, ಸೋ ಕ್ಯೂಟ್, ಓ ಮೈ ಗಾಡ್, ಲವ್ಲಿ, ಸಕ್ಕದಾಗಿ ಕೂತಿದೆ ನೋಡಿ ಗೈಸ್. ಇಲ್ಲಿದೆ, ಈ ಕಡೆ ಒಂದು ದೊಡ್ಡ ಕೂತಿದೆ ನೋಡಿ ಇಲ್ಲಿ, ಹೌ ಬ್ಯೂಟಿಫುಲ್. ಗೈಸ್ ಅಲ್ಲಿ ನೋಡಿ, ಆ ಕಡೆ ದೂರದಲ್ಲಿ ರೆಕ್ಕೆ ತೆಕ್ಕೊಂಡು ಆಡ್ತಾ ಇದೆ. ಈ ಕಡೆ ತಿರ್ಗಿದ್ರೆ ಬ್ಯೂಟಿಫುಲ್ ಕಾಣುತ್ತೆ ಗೈಸ್. ತಿರುಗ್ತಾ ಇದೆ ನೋಡಿ ಗೈಸ್, ಅದು ಇವಾಗ ಈ ಕಡೆ ತಿರುಗ್ತಿದೆ, ಸಕ್ಕದಾಗಿದೆ ಗೈಸ್. ಗೈಸ್ ನೋಡಿ, ಇಲ್ಲೇ ಒಂದು ಕೂತಿದೆ ಗೈಸ್. ಮಳೆ ಸ್ಟಾರ್ಟ್ ಆಯ್ತು ಈಗ, ಸೊ ಐ ಆಮ್ ವೇಟಿಂಗ್. ಅದು ರೆಕ್ಕೆ ತೆಗ್ಯತ್ತಂತ ಅನ್ಕೊಂಡಿದ್ದೇನೆ. ಇವಾಗ ಮಳೆ ಕರೆಕ್ಟ್ ಟೈಮಿಗೆ ಮಳೆ ಬರ್ತಿದೆ ಗೈಸ್, ಬರುತ್ತೆ ಅನ್ಸುತ್ತೆ. ಒಳಗಡೆ ಕೂತಿರವೆಲ್ಲ ಹೊರಗೆ ನೋಡಿ, ಅಲ್ಲಿ ಮೇಲ್ಗಡೆ ಕೂತ್ಕೋತಿವಾಗ ಮಳೆ ಬರ್ತಿದ್ಯಲ್ಲ, ಸೊ ಎಲ್ಲಾನು ಕೂಗೋಕ್ ಸ್ಟಾರ್ಟ್ ಮಾಡ್ತಿದೆ ಇವಾಗ ನೋಡಿ. ಗೈಸ್ ನೋಡಿ, ಇದು ಏನ್ ಕ್ಲಿಯರ್ ಆಗಿ ಕಾಣ್ತಿದೆ ಇವಾಗ. ಕಲರ್ ನೋಡಿ ಗೈಸ್ ಹೆಂಗಿದೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಗೈಸ್ ಇಲ್ಲಿ ಮರದ ಮೇಲೆ ಒಂದು ಕೂತಿದೆ ನೋಡಿ. ಅದು ಎಷ್ಟು ಚಂದವಾಗಿ ಕೂಗುತ್ತೆ ನೋಡಿ ಗೈಸ್. ಅದು ಕೇಳೋಕೆ ಎಷ್ಟು ಖುಷಿ ಆಗತ್ತೆ, ಸಕ್ಕದಾಗಿ ಕೂಗುತ್ತೆ ಮಾತ್ರ. ಮಳೇಲಿ ನೆನಿತಾ ಕೂತಿದೆ ನೋಡಿ. ಗೈಸ್ ಇಲ್ಲೊಂದು ಕೂತಿದೆ, ಮಳೆ ಬಂದ್ಬಿಡ್ತು ಗೈಸ್ ಜೋರಾಗಿ. ಗೈಸ್ ಲುಕ್ ಅಟ್ ದ ಪ್ಲೇಸ್, ಅಮೇಜಿಂಗ್ ಆಗಿದೆ ನೋಡಿ. ಬ್ಯೂಟಿಫುಲ್ ಗೈಸ್, ಸ್ಟನ್ನಿಂಗ್, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಇಂತಹ ಒಂದು ವಾತಾವರಣದಲ್ಲಿ ನವಿಲುಗಳನ್ನ ನೋಡೋ ಅಂಥದ್ದು ಇಸ್ ಲೈಕ್ ಟ್ರೂಲಿ ಮೆಸ್ಮರೈಸಿಂಗ್ ಅಂಡ್ ಮ್ಯಾಜಿಕಲ್ ಅಂತಾನೆ ಹೇಳ್ಬೋದು ಗೈಸ್. ಅಷ್ಟು ಅದ್ಭುತವಾಗಿದೆ ನೋಡಿ ಗೈಸ್. ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ನೀವು ಏನಾದರೂ ಕಾರಂಜಿ ಲೇಕ್ಗೆ ಬಂದಿಲ್ಲ ಅಂತ ಹೇಳೋದಾದ್ರೆ, ಪ್ಲೀಸ್ ಡೂ ವಿಸಿಟ್, ಅ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಮೈಸೂರು. ನೋಡಿ ಏನು ಅದ್ಭುತವಾಗಿದೆ ನೋಡಿ ಗೈಸ್. ಅದಲ್ಲೇ ಬಚ್ಚಿಟ್ಕೊಂಡು ಕೂತಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ನನ್ಗೆ ಇಲ್ಲಿಂದ ಹೋಗಕ್ಕೆ ಮನ್ಸು ಬರ್ತಿಲ್ಲ, ಅಲ್ಲೊಂದು ಬಂತು ಗೈಸ್. ಅದು ಕೂಗ್ತಿರೋದು ನೋಡಿ, ಎಷ್ಟು ಚಂದವಾಗಿ ಕೂಗ್ತಿದೆ. ಅಲ್ಲಿ ಮರದ ಮೇಲೆ 2 ಕೂತಿದೆ, ಈ ಕಡೆ ಇಲ್ಲಿ ಕೆಳಗೆ ಇಲ್ಲೊಂದು ಕೂತಿದೆ. ಇದಂತೂ ಅಳ್ಳಾಡ್ದಂಗೆ ಕೂತಿದೆ ಅಲ್ಲೇ. ಇದು ಇಲ್ಲೇ ಕೂತ್ಕೊಂಡ್ಬಿಟ್ಟಿದೆ, ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ಗೈಸ್. ಅದ್ರ ತಲೆ ಮೇಲೆ ಅದು ಎಷ್ಟು ಚೆನ್ನಾಗಿದೆ ನೋಡಿ, ಹೆಂಗಿದೆ ಅದು ಅಂದ್ರೆ ನಂಗೆ ಇಲ್ಲಿಂದ ಅಳ್ಳಾಡಕ್ಕೂ ಮನ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಡೋಣ ಅನ್ನಿಸ್ತದೆ. ಗೈಸ್ ಇದು ನೋಡಿ ಗೈಸ್, ಹೆಂಗ್ ಕೂತಿದೆ ಅಂದ್ರೆ, ನಾನು ಅಷ್ಟೊತ್ತಿಂದ ಇಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಬಟ್ ಆದ್ರೂ ಒಂದ್ ಸ್ವಲ್ಪ ಸಹ ಭಯ ಇಲ್ದಂಗ ಹಾಗೆ ಕೂತಿದೆ. ಆ ರಿಯಾಕ್ಷನೇ ಇಲ್ಲ. ಆ ಕಡೆ ಒಂದ್ ಕೂತಿದೆ ನೋಡಿ, ಅದು ಹಾಗೆ ಹಂಗೆ ಕೂತಿದೆ. ಇಲ್ಲೊಂದು ಹಾಗೆ ಕೂತಿದೆ. ಬ್ಯೂಟಿಫುಲ್. ಮಳೆ ಬರ್ತದೆ, ಬಟ್ ಆದ್ರೂ ಇಲ್ಲೇ ಇದ್ದೀನಿ ಇನ್ನ ನಾನು. ಇಲ್ಲಿ ಇನ್ನೊಬ್ರು ಇವಾಗ ಬಂದಿದ್ದಾರೆ, ಹೊಸ ಅತಿಥಿ, ಇನ್ನೊಬ್ರು ಸ್ಪೆಷಲ್ ಅತಿಥಿ. ಯಾರು ಅಂತ ನೀವೇ ನೋಡಿ.
ಬಾ. ಬಮ್ಮ. ಏಯ್ ಸೂಪರ್. ಗೈಸ್ ಆಸಮ್ ಆಗಿತ್ತು, ಡೇ ಸ್ಪೆಂಡ್ ವೆಲ್ ಅಂತಾನೆ ಹೇಳ್ಬೋದು. ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಸಿಕ್ಕಾಬಡೆ ಚೆನ್ನಾಗಾಯ್ತು. ಹಾಗೆ ಅದಾದ್ಮೇಲೆ ಕಾರಂಜಿಗೆ ನೋಡ್ಕೊಂಡು ನಂಜನಗೂಡಕ್ಕೆ ಬಂದು ನಂಜನಗೂಡಲ್ಲಿ ದರ್ಶನ ಮಾಡಿ ಇವಾಗ ಟುವರ್ಡ್ಸ್ ಮ್ಯಾಂಗ್ಳೂರ್ ಮನೆಗೆ ಹೊರಟಿದೀವಿ. ನಂಜನಗೂಡಲ್ಲಿ ವ್ಲಾಗ್ ಮಾಡಕ್ ಆಗಿಲ್ಲ ನನಗೆ, ಬಿಕಾಸ್ ಅದಾಗ್ಲೇ ಡೀಟೇಲ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿದೀನಿ ಲಾಸ್ಟ್ ಇಯರ್. ಅದೇ ಇನ್ನ ಓಡ್ತಾ ಇದೆ. ಇವತ್ತಿಗೂ ಅದು ಅನಾಲಿಟಿಕ್ಸ್ ಅಲ್ಲಿ ನಾನು ನೋಡುವಾಗ ತುಂಬಾ ಚೆನ್ನಾಗಿ ಹೋಗ್ತಿದೆ. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ. ಐ ಕಾರ್ಡ್ ಅಲ್ಲಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ನಾನು ಲಿಂಕ್ ನ ಹಾಕಿರ್ತೀನಿ. ಆ ವಿಡಿಯೋಲೆ ನಾನು ಅದರ ಹಿಸ್ಟ್ರಿಯಿಂದ ಹಿಡಿದು ಅದರ ಹಿಂದಿನ ಒಂದಷ್ಟು ರೋಚಕ ಸಂಗತಿಗಳಾಗಿರ್ಬೋದು ಪ್ರತಿ ಒಂದನ್ನು ಡೀಟೇಲ್ಡ್ ಆಗಿ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಚೆಕ್ಔಟ್ ಮಾಡಿ ನಿಮ್ಗೆ ಟೈಮ್ ಇರೋವಾಗ. ಯಾವಾಗ ಬಂದ್ರು ಅಂದ್ರೆ ರಶ್ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಈ ಸತಿ ಆರಾಮಾಗಿ ಕೂತು ಮನ್ಸು ತೃಪ್ತಿ ಆಗಷ್ಟು ದೇವ್ರನ್ನ ನೋಡ್ಕೊಂಡು ಹೋಗಿದ್ದು ಲಕ್ಕಿಯಸ್ಟ್ ಡೇ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆಯಿಂದನೂ ಎಲ್ಲಾ ಕಡೆನೂ ತುಂಬಾನೇ ಚೆನ್ನಾಗಾಗಿದೆ. ಅದೇ ಹೇಳ್ತಾರಲ್ಲ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ. ಆ ರೀತಿ ಖುಷಿಯಾಗಿ ಬಂದ್ವಿ, ಖುಷಿಯಾಗಿ ಮನೆಗೆ ಹೊರಟಿದೀವಿ ಇವಾಗ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಕೂಡ ನನ್ಗೆ ನಿಜವಾಗ್ಲೂ ತುಂಬಾ ಮ್ಯಾಟರ್ ಆಗುತ್ತೆ. ಸಾಕಷ್ಟು ಪುಷ್ಟಿಯನ್ನ, ಸಾಕಷ್ಟು ಎನ್ಕರೇಜ್ ಮಾಡುತ್ತೆ ಅದು ಮತ್ತಷ್ಟು ವ್ಲಾಗ್ಸ್ ನ ಅಪ್ಲೋಡ್ ಮಾಡೋದಕ್ಕೆ. ಇಲ್ಲ ಅಂತಂದ್ರೆ ನಾನು ವ್ಲಾಗ್ ಮಾಡ್ತಾ ಇದ್ರೆ ನಿಮ್ಗೆ ಹೇಗ್ ಅನಿಸ್ತಿದೆ ನನ್ಗೆ ಏನು ಗೊತ್ತಾಗಲ್ಲ. ಅವಾಗ ಇಂಟ್ರೆಸ್ಟ್ ಇರಲ್ಲ ನೆಕ್ಸ್ಟ್ ವ್ಲಾಗ್ಸ್ ನ ಅಪ್ಲೋಡ್ ಮಾಡೋದಕ್ಕೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ವ್ಲಾಗ್ ಹೇಗ್ ಅನ್ನಿಸ್ತು ಅಂತ ಹೇಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.